ಕೆಲವರು ಆಗ್ಲಿಲ್ಲ ನಂಗೆ ಪಿತೃದೋಷ ಮಾಡಕ್ ಆಗ್ಲಿಲ್ಲ ನಮ್ ಕಡೆ ಇಲ್ಲ ಅಂದ್ರೆ ನಾನು ಒಂದೇ ಸಿಂಪಲ್ ಆಗಿ 3 ಅಮಾವಾಸ್ಯೆಗೆ ನಿಮ್ಮ ಒಂದು ಮನೆಯಲ್ಲಿ ಏನಾದ್ರೂ ಒಂದು ಪದಾರ್ಥ ಮಾಡಿರ್ತೀರ, ಅದು ಎಂಜಲ್ ಮಾಡಬಾರ್ದು. ಅದನ್ನ ಒಂದು ಬಟ್ಲು ತಗೊಂಡು ಒಂದು ಲೋಟ ನೀರಿಗೆ ಚೂರು ಕರಿ ಎಳ್ಳು ಹಾಕ್ಬಿಟ್ಟು ಮನೆ ಮೇಲೆ 3 ಅಮಾವಾಸ್ಯೆಗೆ ಆ ಯಾವುದು ಅತೃಪ್ತಿ ಆಗಿರ್ತಾರೆ, ಮೋಕ್ಷ ಸಿಕ್ಕಿರಲ್ಲ ಅಂತ ಆದ್ಮೇಲೆ ಮೋಕ್ಷ ಸಿಗುತ್ತೆ. ಯಾವುದೇ ಒಂದು ವಿದ್ಯೆ ಪವರ್ಫುಲ್ ಪರ್ಫೆಕ್ಟ್ ಆಗಿ ಅದನ್ನ ನೀವು ಕಲಿತು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅದನ್ನ ಸಿದ್ಧಿ ಶಕ್ತಿ ಇದನ್ನೆಲ್ಲ ಪಡ್ಕೊಂಡ್ರೆ ಮಾತ್ರ ನೀವು ಮಾಡ್ಬೋದು. ಅದು ಕರೆಕ್ಟ್ ಆಗಿ ತಿಳ್ಕೊಬೇಕು. ನಾವ್ ಇವತ್ತು ಬೇಸಿಕ್ಲಿ ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ನಾನು ಮಾಡ್ತೀನಿ ಎಲ್ಲಾರು ಅಂದ್ರೆ ಆಗಲ್ಲ. ನಾನು ಕೂರ್ಸ್ಬಿಟ್ಟು ಮಾಡ್ತೀನಿ, ಕೆಲವೊಂದು ಮಲಸಿ ಅವ್ರನ್ನ ತೋರಿಸ್ತಾರೆ, ಕೆಲವೊಂದು ಆತ್ಮಗಳನ್ನ ಒಬ್ಬರಿಗೆ ಜಾಯಿನ್ ಮಾಡಿಸಿ ಮಾತಾಡ್ಸ್ತಾರೆ. ನಾನು ಕೆಲವೊಂದು ಆತ್ಮಗಳ ಕೈಯೆಲ್ಲ ಇನ್ವೈಟ್ ಮಾಡ್ಬಿಟ್ಟು ಮಾತಾಡ್ಸ್ಬಿಡ್ತೀನಿ. ಇದು ಒಂದು ವಿದ್ಯೆ ಗೊತ್ತಾ, ಇದು ಬಾಬಾಜಿ. ಏನೇ ಗುರುಗಳೇ, ಆತ್ಮ ಬಂದು ನಿಮ್ ಕೈ ಮೇಲೆ ನಿಂದು ನಮ್ಗೆ ಗೊತ್ತಾಗ್ತಾ ಇರುತ್ತೆ, ಜ್ಞಾನ ದೃಷ್ಟಿ ಮತ್ತೆ 6 ಸೆನ್ಸ್ ಅಲ್ಲಿ ನೋಡ್ತಿರ್ತೀವಿ, ನಿಮ್ ಕಾಣಲ್ಲ. ಹೌದಾ, ಮತ್ತೆ ನಿಮ್ ಮಾತ್ರನೇ ಕಾಣುತ್ತೆ ಅಂತ ನಿಮ್ಮಲ್ಲಿ ಪ್ರಶ್ನೆ, ಸಾಮಾನ್ಯ ಪ್ರಶ್ನೆಗಳು ಈ ತರ ಕೇಳ್ತಾರೆ. ಅದರಲ್ಲಿ ನಾನು ಹೇಳ್ತೀನಿ ಕೇಳಿ. ರಾಕ್ಷಸ ಗಣ ಅಂತ ಮನುಷ್ಯರಲ್ಲಿ ಇರುತ್ತೆ, ನಮ್ ದೇವಗಣ, ಮನುಷ್ಯಗಣ, ರಾಕ್ಷಸ ಗಣ ಅಂತ ಇದೆ. ಈ ರಾಕ್ಷಸ ಗಣ ಅನ್ನೋರಿಗೆ ಸ್ವಲ್ಪ ಅಗೋಚರ ಶಕ್ತಿಗಳು ಕಾಣಿಸ್ತಾ ಇರ್ತವೆ ಪ್ರಕೃತಿಯಲ್ಲಿ. ಗುರುಗಳೇ ಒಂದು ಅಮಾವಾಸ್ಯ ದಿನ ಏನೋ ಒಂದು ಪಾಸ್ ಆಯ್ತು, ವೈಟ್ ನೋಡಿದೆ ಅಂತ ಇಂಥದ್ದೆಲ್ಲ ಇದಾವೆ. ಕೆಲವ್ರಿಗೆ ಅನುಭವ ಬರ್ತವೆ, ಅನುಭವ ಕೊಟ್ಟವ್ರು ಮಾತ್ರ ಆತರ ಇರುತ್ತೆ. ಈಗ ಒಂದು ಅದನ್ನ ಹೇಳ್ತಾ ಇದ್ದಾಗ ನನಗೆ ಜ್ಞಾಪಕ ಬಂದು ಕೈಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ, ಈ ಅಂಜನ ಹಾಕಿ ನೋಡ್ತೀವಿ ಅಂತ ನೋಡ್ತಾರೆ, ನಾವು ನೋಡ್ತಾ ಇರ್ತೀವಿ, ಬರೀ ಎಲೆ ಕಾಣಿಸ್ತಾ ಇರುತ್ತೆ, ಬರೀ ಕಪ್ಪು ಮೆತ್ಕೊಂಡು ಕೂತಿರ್ತಾರೆ. ನಿಜವಾಗಿ ಕಾಣುತ್ತಾ? ಇದಕ್ಕೆ ಒಂದು ಪ್ರಶ್ನೆ ಉತ್ತರ ಕೇಳ್ತೀನಿ ಕೇಳಿ, ಉತ್ತರ ಹೇಳ್ತೀನಿ. ಅಂಜನ ಹಾಕಿ ಒಂದ್ ಎಲೆಯಲ್ಲಿ ನೋಡ್ತಿರ್ತಾರೆ, ಸರಿನಾ? ಅದು ಅವ್ರು ಮಾತ್ರ ಕಾಣೋದು, ಅಲ್ಲ. ಅವ್ರ ಜ್ಞಾನ ದೃಷ್ಟಿಯಲ್ಲಿ ನೋಡ್ತಿರ್ತಾರೆ. ಇಲ್ಲ, ಕೆಲವ್ರು ಏನಂತಾರೆ, ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡು ಅಂತಾರೆ. ಸಿದ್ಧಿ ಮಾಡ್ಕೋಬೇಕು, ಪರಿಪೂರ್ಣ ಸಿದ್ಧಿ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ಅಂಜನದಲ್ಲಿ ಕಾಣುತ್ತೆ. ಅದು ಪವರ್ಫುಲ್, ಅದೆಲ್ಲಾರ್ಗು ತೋರ್ಸ್ಲಿಕ್ಕೆ ಬರಲ್ಲ. ಅದಕ್ಕೊಂದು ಸಮಯ ಕಾಲ ಅನ್ನೋದಿರುತ್ತೆ. ಆ ಒಂದು ಟೈಮ್ ಅಲ್ಲಿ ಕೂರಿಸಿ ಅವ್ರ ಪೂಜೆ ಮಾಡಿದ್ ಹೇಗೆ, ಅವ್ರು ಏನ್ ಯಾವ ರೀತಿ ಒಂದು ಸಿದ್ಧಿ ಮಾಡಿದ್ರು ಅದ್ರಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿ ತೋರಿಸಿದಾಗ ಖಂಡಿತ ಕಾಣಿಸುತ್ತೆ, ಅದು ಡಿಸ್ಪ್ಲೇ ಆಗುತ್ತೆ. ಈಗ ನೀವು ನಾನೊಂದು ಪ್ರಶ್ನೆ ಹೇಳ್ದಲ್ಲ, ನೀವು ಹೇಗೆ ಅಂತ ನಾವು ಒಬ್ರು ಮುಖಾಂತರ ಕೂರಿಸ್ಬಿಟ್ಟು ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ತೋರಿಸ್ತಿರ್ತೀನಿ, ಸ್ಕ್ಯಾನ್ ಮಾಡಿಸ್ತಿರ್ತೀನಿ, ಬಾಡಿನೇ ಸ್ಕ್ಯಾನ್ ಮಾಡಿಸಿದ್ದೀನಿ, ಬಾಡಿಲಿ ಏನ್ ಸಮಸ್ಯೆ ಆಗಿದೆ ಮತ್ತೆ ಇನ್ನೇನಾಗಿದೆ ಎಲ್ಲ ತೋರಿಸ್ಬೋದು. ನಾ ಮಾಡಿದ್ದೀನಿ, ಇವಾಗ್ಲೂ ಮಾಡ್ತಾ ಇರ್ತೀನಿ. ಒಬ್ರು ಇದಾರೆ, ಒಂದ್ 2-3 ಜನ ಸ್ಟೂಡೆಂಟ್ಸ್ ನ ಇಟ್ಕೊಂಡಿದ್ದೀನಿ. ಅವ್ರು ಎಲ್ಲೋ ಇರ್ತಾರೆ, ನಾನು ಇಲ್ಲಿ ಕುತ್ಕೊಂಡು ಮಾಡ್ತಿರ್ತೀನಿ. ಏನಾದ್ರು ಬೇಕಂದ್ರೆ ತಿಳ್ಕೊಳ್ಳಿಕ್ಕೋಸ್ಕರ ಮಾಡ್ಬೋದು. ಅಂಜನದು ಅಷ್ಟೇ, ಸಿದ್ಧಿ ಮಾಡ್ಕೊಂಡ್ವಿ ಮತ್ತೆ ಅದು ಪರಿಪೂರ್ಣವಾದ ಅಂಜನಾ ಶಕ್ತಿ ನಿಮ್ಮಲ್ಲಿ ಇರ್ಬೇಕು. ಯಾವತ್ತೂ ಹೇಳ್ತೀನಿ, ಏನೇ ಒಂದು ವಿದ್ಯೆ, ಯಾವುದೇ ಒಂದು ಅಂಜನ ಆಗಿರ್ಬೋದು, ಯಾವುದೇ ಒಂದು ಕಲ್ತಿರೋದಂತ ಮಿಸ್ಯೂಸ್ ಮಾಡಬಾರ್ದು. ಇದು ನೀವ್ ಮಾಡಿದ್ರೆ ಮಿಸ್ಯೂಸ್ ಆದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ನಿಮ್ಮಲ್ಲಿರೋ ಜ್ಞಾನನೂ ನಶಿಸಿ ಹೋಗುತ್ತೆ, ಸಿದ್ಧಿನೂ ಹೋಗುತ್ತೆ. ಅವಾಗ ನಿಮ್ಗೆ ಖಂಡಿತ ಆಗ್ಬಿಡುತ್ತೆ, ಈ ತರ ಆಗುತ್ತೆ. ಓಕೆ, ಈಗ ನೀವು ಸಿದ್ಧಿಗಳು ಹೇಳ್ತಾ ಇದ್ರಿ, ಅಷ್ಟ ಸಿದ್ಧಿ ಬಿಟ್ಟು ನೀವು ಹೇಳಿದ್ರೆ ಆಂಜನೇಯ ಸಿದ್ಧಿ ಮಾಡ್ಕೋಬಹುದು, ಕಾಳಿ, ಆತರ ಯಾವ ದೇವತೆಗಳನ್ನ ಸಿದ್ಧಿ ಮಾಡ್ಕೋಬಹುದು? ನಿಮ್ಮ ಭಕ್ತಿ, ನೀವ್ ಯಾವ ದೇವ್ರ ಇಷ್ಟ ಆಗುತ್ತೆ ಆ ದೇವ್ರನ್ನ ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡಿ, ಮತ್ತೆ ಅದಕ್ಕೊಂದು ರೂಲ್ಸ್ ಇರುತ್ತೆ, ಫಾಲೋ ಮಾಡ್ಬೇಕು. ಓಕೆ, ಅದು ಎಷ್ಟು ದಿನ, ಯಾವ ತರ, ಅದೆಲ್ಲ ಇರುತ್ತಾ ಹೇಗೆ? ಯಾಕೆಂದ್ರೆ ಈಗ ಎಲ್ಲರಿಗೂ ಏನು ಅಂದ್ರೆ ಕುಬೇರ ಸಿಕ್ಬಿಟ್ರೆ ಸಾಕಪ್ಪ ನಮ್ಗೆ ಅಂತ ಕುಬೇರ ಸಿದ್ಧಿ ಮಾಡ್ಕೊಳ್ಳೋಣ ಕಾಯ್ತಾ ಇರ್ತಾರೆ. ಇನ್ ಕೆಲವೊಬ್ರೇನು ಅಯ್ಯೋ ಅದೆಲ್ಲ ಯಾಕೆ ಬೇಕು, ನೆಮ್ಮದಿಯಾಗಿರೋಣ, ಕೃಷ್ಣ ಸಿದ್ಧಿ ಮಾಡ್ಕೊಂಬೋಣ, ಕೃಷ್ಣ ಅರ್ಪಣ ವಸ್ತು ಎಲ್ಲ ಕೃಷ್ಣನ್ ಯಾಕೆ ಸಿದ್ಧಿ ಮಾಡ್ತೀರಾ? ಕೃಷ್ಣನಲ್ಲಿ ನಾನು ಒಂದು ಸೇರ್ಬೇಕಪ್ಪ ಅಂತ ಕೇಳ್ಕೋಬೇಕು, ಕೃಷ್ಣಲ್ಲೇ ನಾನು ಹೋಗ್ಬೇಕು ಅಂತ ಕೇಳ್ಬೇಕು. ಕೃಷ್ಣನ್ ಏನ್ ಸಿದ್ಧಿ ಮಾಡ್ಬೇಕು? ಕೃಷ್ಣ ಮತ್ತೆ ಬಂದು ಬೋಲ್ ಕತೆ ಕೂರಿಸ್ತೀರಾ? ಬರ್ತಾರ? ಅವರು ಬರಲ್ಲ. ಈ ರೀತಿ ನೀವು ಪ್ರಶ್ನೆನ ಯಾವ ರೀತಿ ಒಂದು ಕಲಿಬೇಕು, ಅದನ್ನ ಪಡಿಬೇಕು ಅನ್ನೋದು ಜ್ಞಾನ ಇರಬೇಕು. ಅವಾಗಲೇ ನಿಮ್ಗೆ ರೂಟ್ ವೇ ಸಿಗ್ತಾ ಇರುತ್ತೆ. ಯಾಕಂದ್ರೆ ಏನ್ ಅಷ್ಟು ಸುಲಭ ಅಲ್ಲ. ಈಗೆಲ್ಲ ನೀವು ಸಿದ್ಧಿ ಅಂತೀರ, ಅಷ್ಟ ಸಿದ್ಧಿಗಳು, ದೇವ್ರನ್ನ ಸಿದ್ಧಿ ಮಾಡ್ಕೊಂಡು ಡೋರ್ಸ್ ಎಲ್ಲ ಕ್ಲೋಸ್ ಇರ್ತಾವೆಲ್ಲ. ಒಂದೊಂದು ಡೋರ್ ಓಪನ್ ಮಾಡೋಕೆ ಒಂದು ಡಿ ಕೋಡ್ಸ್ ಇರುತ್ತೆ. ಅದೇ ಅದನ್ನ ತಿಳ್ಕೊಬೇಕು. ಕೋಡ್ಸ್ ಯಾರ ಹತ್ರ ಇರುತ್ತೆ, ಯಾರು ಕೊಡ್ತಾರೆ, ಹೇಗ್ ಕೊಡ್ತಾರೆ, ಅದು ಪ್ರಶ್ನೆ ಈಗ ಜನಕ್ಕೆ. ಹೌದು, ಏನೋ ಇದೆ ಆಯ್ತು. ಇವಾಗ ನನ್ನನ್ನೇ ಎಷ್ಟೋ ಜನ ಕ್ರಿಯಾ ಯೋಗ ಕಲ್ಸ್ಕೊಡಲ್ಲ, 6 ಮಂದಿ ಕಲ್ಸಿದ್ದೀರಾ ಅಂತ ಹೇಳಿದ್ದೀರಾ, ತಕ್ಕಾದ್ರು ಸಿಕ್ಕಿದ್ರೆ ಮಾತ್ರ ಹೇಳ್ಕೊಡ್ತೇನೆ. ಇಲ್ಲಾಂದ್ರೆ ಎಲ್ಲಾರ್ಗು ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಇದೆ ಕೋಡು. ಓಕೆ, ಅದು ಕ್ರಿಯಾ ಯೋಗನ ಒಂದ್ 6 ಜನಕ್ಕೆ ಹೇಳ್ಕೊಡ್ತೀವಿ ಅಂತ ನೀವ್ ಹೇಳಿದೀರಾ. ಅದು ಬೇಡ ನಮಗ್ ಬಿಡಿ, ಆಯ್ತಾ? ಕ್ರಿಯಾ ಯೋಗ ಬೇಡ. ಈಗ ಯಾರೊಬ್ರು ಕೇಳಿದ್ರು, ವೆಂಕಟೇಶ್ವರ ಸ್ವಾಮಿದು ಸಿದ್ಧಿ ಇದೆಯಲ್ಲ ಸರ್, ಅದೊಂದು ಮಂತ್ರ ಹೇಳ್ಕೊಡ್ತೀವಿ. ಸತ್ಯವಾಗ್ಲೇ ಹೇಳ್ತೀನಿ ಕೇಳಿ, ಭಗವಂತನ ಆಜ್ಞೆ ಆಗಿದೆ, ಈ ಮಂತ್ರ ನೀವು ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ಬಿಡಿ, ಸರಿನಾ? ಯಾಕಂದ್ರೆ ಏನ್ ಗುರುಗಳ ನಿಮ್ಗೆ ಹೇಳ್ಬಿಟ್ರು, ಹೇಳ್ಬೋದಾಗಿತ್ತಲ್ಲ ಅಂತಾರೆ. ನಿಮ್ಗೆ ಭಗವಂತ ಕೊಟ್ಟಿರ್ತಾನೆ, ಇವತ್ತೆಷ್ಟೋ ದುಡ್ಡು ಕಾಸು ಎಲ್ಲ ಇದೆ, ಅನ್ಭವಿಸ್ತಿರ್ತೀಯ. ಇನ್ನೂ ಬೇಕು ಅನ್ನೋ ಅತಿ ಆಸೆ ಬಂದವ್ರಿಗೆ ಈ ಮಂತ್ರ ಕೊಟ್ರೆ ಏನ್ ಮಾಡ್ತೀರಾ? ಇದೇ ಒಂದು ಪ್ರಶ್ನೆ. ಕೊಡ್ಬಾರದು.
ಏನು ಇಲ್ದಿದ್ದವ್ರು ಕೊಡ್ಬೇಕು. ಮತ್ತೆ ಎಲ್ಲಾರ್ಗು ಕೊಡ್ಲಿಕ್ಕೆ ಬರಲ್ಲ, ಎಲ್ಲಾರ್ಗು ಅವ್ರು ಬಂದು ಇವಾಗ ನಾನು ಹೇಳ್ಕೊಟ್ಬಿಟ್ಟಂದ್ರೆ ಸಿಗಲ್ಲ. ನಿಮ್ಮ ಒಂದು ಇದು ಈಗ ಓಕೆ, ನೀವು ಮಂತ್ರ ಯಾರೋ ಒಬ್ರಿಗೆ ಹೇಳ್ಕೊಟ್ಟಿರ್ತೀರಾ, ಆ ಮಂತ್ರ ಅವ್ರು ಇನ್ನೊಬ್ರು ಯಾರೋ ಒಬ್ರಿಗೆ ಹೇಳ್ಬಿಟ್ರು, ಅದು ವಾದನೆ ಮಾಡಿದ್ದೀನಿ. ಅಲ್ಲ ಅಪ್ಪಿತಪ್ಪಿ ಏನಂದ್ರೆ ಹೇಳಲಿಕ್ಕೆ ಬರಲ್ಲ. ಈಗ ಆಗಲ್ಲ. ಹೆಂಗಸರು ಇರ್ತಾರೆ ಗೊತ್ತಾ, ಹೆಂಗಸರು ಬಾಯಿ ಸುಮ್ಮನೆ ಇರಲ್ಲ ಅಂತಾರೆ. ನೀವು ಯಾರೋ ಒಬ್ರು ಗಂಡಸಿಗೆ ಹೇಳಿರ್ತೀರಾ, ಮನೆಗೆ ಹೋಗ್ಬಿಟ್ಟು ಹೆಂಡತಿಗೆ ಹೇಳ್ತೀನಿ ಈ ಮಂತ್ರ ಯಾರಿಗೂ ಹೇಳ್ಬೇಡ ನೀನು, ಇದು ಹೇಳ್ಕೊಟ್ಟಿದ್ದಾರೆ ಅಂತ. ಅವ್ರ ಬಾಯಿ ಸುಮ್ಮನೆ ಇರಲ್ಲ, ಪಕ್ಕದ ಮನೆಗೆ ಹೋಗ್ಬಿಟ್ಟು ಹಿಂಗ್ ಹೇಳಿದ್ರಂತ ಇದನ್ನ ನೀನು ಈ ತರ ಬಂದ್ಬಿಡುತ್ತೆ, ಚೇಂಜ್ ಮಾಡಕ್ಕಾಗಲ್ಲ. ಅವ್ರು ಪಡ್ಕೊಂಡಿರ್ತಾರಲ್ಲ ಅದು ಹೊಟ್ಟೋಗ್ಬಿಡುತ್ತೆ, ಆ ಕ್ಷಣದಲ್ಲಿ ಹೊಟ್ಟೋಗುತ್ತೆ. ಅಯ್ಯೋ ತಪ್ಪು ಮಾಡ್ಬಿಟ್ಟೆ, ತಿರ್ಗಾ ಗುರುಗಳೇ ಅಂತ ಬರ್ತಾರೆ. ಅವ್ರ ಗುರುಗಳು ಅವ್ರಿಗೆ ಮುಗಿದು ಕಳಿಸ್ತಾರೆ, ನಾನು ಹೇಳಿದ್ದೆ ನಿಮ್ಗೆ, ನೀನ್ ಯಾಕೆ ಕೊಟ್ಟೆ ಅವ್ರಿಗೆ ಅಂತ. ನಾನು ಶಂಕರಾಚಾರ್ಯರದ್ದು ಒಂದು ಕತೆ ನೋಡಿದ್ದೆ. ಆ ಕಥೆನಲ್ಲಿ ಇದಿದೆ, ಅವ್ರ ಗುರುಗಳು ಅವ್ರಿಗೆ ಒಂದು ಮಂತ್ರ ಸಿದ್ಧಿ ಹೇಳ್ಕೊಡ್ತಾರೆ, ಈ ಮಂತ್ರ ಯಾರಿಗೂ ಹೇಳ್ಬೇಡ ನಿಮ್ಗೆ ಮೋಕ್ಷ ಸಿಗುತ್ತೆ ಅಂತ. ಅವ್ರು ಏನ್ ಮಾಡ್ತಾರೆ, ಶಂಕರಾಚಾರ್ಯ ಹೋಗ್ಬಿಟ್ಟು ದೇವಸ್ಥಾನದ ಮೇಲೆ ನಿಂತ್ಕೊಂಡು ಆ ಮಂತ್ರ ಹೇಳ್ತಾರೆ, ಊರವ್ರಿಗೆಲ್ಲ ಕೇಳಿಸ್ಲಿ, ಯಾಕೆಂದ್ರೆ ಊರವ್ರಿಗೆಲ್ಲ ಮೋಕ್ಷ ಸಿಗ್ಲಿ, ನಿನ್ ಕರ್ಮ ಬರುತ್ತೆ, ನಿನ್ ಪಾಪ ಬರುತ್ತೆ, ಪಾಪ ನನ್ನೊಬ್ಬರು ಬರುತ್ತೆ, ಊರವರೆಲ್ಲ ನಿಮ್ಗೆ ಇರ್ಲಿ ಅಂತ ಹೇಳ್ತಾರೆ ಅವರು. ಹೇಳಕ್ ಕೇಳಿ ಸರಿ, ನೀವು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಬಂದು ಮೋಕ್ಷಕ್ಕೆ ಆ ಒಂದು ನಾರಾಯಣ ಮಂತ್ರ ಹೇಳೋದು, ಓಂ ನಮೋ ನಾರಾಯಣ ಅಂತ ಹೇಳ್ತಾರೆ. ಹೌದು, ಎಲ್ಲರಿಗೂ ಸಿಗ್ಲಿ ಅಂತ. ಅದು ಮಾಡಿದೊಂದು ಒಂದು ಇದಿದೆ ಅವ್ರಿಗೆ, ಏನಪ್ಪಾ ಅಂದ್ರೆ ಅರ್ಥ ಇದೆ, ಕಾರಣ ಇದೆ. ಕಾಲ ಇವಾಗ ಹೆಂಗಾಗಿದೆ, ಕಲಿಕಾಲ. ಈಗ ನೋಡಿ, ಆ ಕಾಲ ನೋಡಿ, ಹರಿಶಂಕರಾಚಾರ್ಯರು ಇದ್ದಂತ ಕಾಲದಲ್ಲಿ ಹೆಂಗಿತ್ತು ಪ್ರಪಂಚ, ಇವಾಗ ಹೆಂಗಿದೆ ಹೇಳಿ, ಇವತ್ತೇನೆಲ್ಲ ಆಗ್ತಿದೆ ಹೇಳಿ. ಒಂದೇ ಮಾತಲ್ಲಿ ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಅಂದಂಗ ಆಯ್ತು, ಪಕ್ಕದಲ್ಲೇ ಇರ್ತಾರೆ. ಹಾಗಂತ ನಿಮ್ಮ ಹತ್ರ ಒಂದು ಕಲ್ತಂತ ವಿದ್ಯೆ ಗುರುಗೆ ವಾಪಸ್ಸು ರಿಟರ್ನ್ ಮಾಡೋದು ತುಂಬಾ ಜನ ಇದ್ದಾರೆ. ತುಂಬಾ ಜನ ನೋಡಿದೀನಿ, ಗುರುಗೆ ದ್ರೋಹ ಮಾಡ್ತಾರೆ. ಅದು ಎಷ್ಟು ದೊಡ್ಡ ಒಂದು ಪಾಪದ ಕೆಲಸ ಅಂದ್ರೆ, ಮಹಾ ಘೋರ ಪಾಪ. ಅದೇನಾಗತ್ತಂದ್ರೆ, ಗುರು ದ್ರೋಹಿ ಆದವನ್ಗೆ ನಾಯಿ ಜನ್ಮ ಸಿಗುತ್ತೆ. ಇದಂತೂ ಸತ್ಯ, ಇದೊಂದು ಸತ್ಯ. ನಾಯಿ ಜನ್ಮ ಈ ಜನ್ಮದಲ್ಲಿ ಆ ತರನೇ ಅನುಭವಿಸ್ತಾನೆ, ನೆಕ್ಸ್ಟ್ ಜನ್ಮ ನಾಯಿ ಜನ್ಮ ಸಿಗುತ್ತೆ. ಇದೊಂದು ನಿದರ್ಶನವಾಗಿ ನಮ್ಮ ಒಂದು ಒಬ್ಬರು ಪರಿಚಯ ಇದ್ದಾರೆ ಬೆಂಗಳೂರಲ್ಲಿ. ಅವ್ರ ಮನೇಲಿ ಒಂದು ನಾಯಿ ನೋಡಿದ್ದೆ ನಾನು. ಅದನ್ನ ಅವರು ತುಂಬಾ ಮುದ್ದು ಅವ್ರಿಗೆ. ನಾನು ನೋಡಿದಾಗ ನಾನು ಹೇಳ್ದೆ, ಅದು ತುಂಬಾನೇ ಅದು ನಾಯಿ. ನಾನು ಅವ್ರ ಮನೇಲಿ ಒಂದ್ ಸ್ವಲ್ಪ ಕಾಲ ಇದ್ದೆ, ಬರೋದು ನನ್ ಕಾಲ ಹತ್ರ ಕುತ್ಕೊಳ್ಳೋದು, ಅದೊಂಥರ ಕಾಲ್ ಇದ್ ಮಾಡಿ ಹೋಗೋದು. ಯಾಕೆ ಈ ತರ ಮಾಡುತ್ತಲ್ಲ ನಾಯಿ ಅಂತ ಅಬ್ಸರ್ವ್ ಮಾಡ್ತಿದ್ದೆ. ಟಚ್ ಮಾಡೋದೆಲ್ಲ ಮಾಡಿ ಹೋಗ್ತಿತ್ತು, ಆಮೇಲೆ ಪ್ರದಕ್ಷಿಣೆ ಮಾಡಿ ಹೋಗ್ಬಿಡೋದು ಆ ಬೆಡ್ಗೆ. ಯಾಕೆ ಈ ತರ ಮಾಡುತ್ತಲ್ಲ ನನ್ಗೆ ಅನ್ಬಿಟ್ಟು, ಅದಾದ್ಮೇಲೆ ಆ ನಾಯಿ ಏನು ಇದ್ರ ಜನ್ಮ ಏನು ಅಂತ ಹೇಳಿದಾಗ, ಒಂದು ಜನ್ಮದಲ್ಲಿ ಅವ್ರ ಮನೆಗೆ ಮಾಡಿದಂತ ದ್ರೋಹದ ಒಂದು ಪರಿಣಾಮ ಆ ಮನೇಲಿ ಬಂದು ಹುಟ್ಟಿದ್ದಾರೆ, ಅವ್ರ ಋಣ ತೀರಿಸ್ಲಿಕ್ಕೆ. ಈ ತರ ಇರ್ತವೆ. ಅದ್ರ ಕರ್ಮ ಅನುಭವಿಸ್ಲೇಬೇಕು. ಓಕೆ, ಇನ್ನೊಂದು ನೀವು ಪಿತೃದೋಷ ಅಂತ ಅವಾಗಲೇ ಏನೋ ಮಾತಾಡುವಾಗ ನಂಗೆ ಕೇಳಿಸಂಗಾಯ್ತು. ಖಂಡಿತ. ಈ ಪಿತೃದೋಷ ಅನ್ನೋದು ಏನಪ್ಪಾ ಅಂದ್ರೆ, ಬದುಕಿದ್ದಾಗಂತೂ ಊಟ ಆಗಲ್ಲ, ಸತ್ತಾಗಾದ್ರೂ ಶ್ರಾದ್ದ ಕಾರ್ಯ ಮಾಡಿ ಅಂತ ನಾವು ಒಂದೊಂದ್ಸರಿ ಹೇಳ್ತೇವೆ ಜನಕ್ಕೆ. ಯಾಕೆ ಅಂದ್ರೆ, ನೀವು ಒಂದು ಅರ್ಥ ಮಾಡ್ಕೋಬೇಕು, ಪಿತೃದೋಷದ ಮೂಲವಾಗಿ ಹೇಳ್ತೀನಿ ಕೇಳಿ. ಇವತ್ತು ಪಿತೃದೋಷದ್ದು ಬಂದು, ಪಿತೃಗಳಿಗೆ ಮುಕ್ತಿ ಮೋಕ್ಷ ಸಿಕ್ಕಿಲ್ಲ ಅಂದ್ರೆ, ಶ್ರಾದ್ದ ಕಾರ್ಯ ನೀವು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಆತ್ಮ ಹೋಗಲ್ಲ. ಅದು ಹೋಗಿಲ್ಲ ಅಂದ್ರೆ ಅದು ಪ್ರತಿ ಕ್ಷಣ ನಿಮಿಷ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ, ನಿಮ್ಗೆ ಒಂದು ಶಾಪ ಆಗ್ತಾ ಇರುತ್ತೆ. ನನ್ ಮೋಕ್ಷಗೊಳಿಸಿಲ್ಲ, ನನ್ಗೆ ಪೂಜೆ ಮಾಡಿಲ್ಲ, ನಾನು ಇದ್ದಾಗಂತೂ ನನ್ನ ನೆಟ್ಟಿಗೆ ನೋಡ್ಕೊಳ್ಳಿಲ್ಲ, ಸತ್ತಾಗಾದ್ರೂ ಇದನ್ನ ಯಾಕೆ ನೀನ್ ಕಾರ್ಯ ಮಾಡ್ಲಿಲ್ಲ ಅಂತ ಅವು ತುಂಬಾನೇ ಇದ್ ಮಾಡ್ತಿರ್. ದೇಹ ಬಿಟ್ಟಿರ್ತವೆ, ಆತ್ಮ ಯಾವತ್ತಿದ್ರು ಅದು ಶಾಶ್ವತವಾಗಿರುತ್ತೆ, ಸಾವಿಲ್ಲ ಆತ್ಮಕ್ಕೆ. ದೇಹಕ್ಕೆ ಮಾತ್ರ ಸಾವಿದೆ. ಆ ದೋಷಗಳು ಬಂದಾಗ ತುಂಬಾ ಒಬ್ರಿಗೆ, ಕೆಲವ್ರಿಗೆ ನೋಡಿ ಹೆಲ್ತ್ ಇಶ್ಯೂಸ್ ಆಗೋಯ್ತು ಅಂತಾರೆ, ಕೆಲವ್ರಿಗೆ ಸಂತಾನ ಭಾಗ್ಯ ಸಿಗ್ಲಿಲ್ಲ, ಮದ್ವೆ ಆಗ್ಲಿಲ್ಲ ಅಂತಾರೆ. ಈ ತರ ಪಿತೃ ದೋಷಗಳಲ್ಲಿ ಬರುತ್ತೆ. ಪಿತೃಗಳು ಒಂದು ಆಶೀರ್ವಾದ ಬೇಕು. ಮಹಾನ್ ಯೋಗಿ ಗುರುಗಳ ಹತ್ರ ಹೋಗ್ಬಿಡೋದಲ್ಲ, ಅವ್ರ ಆಶೀರ್ವಾದ ಅಲ್ಲ. ಅವರು ಹೇಳ್ತಾರೆ, ನಿಮ್ಮ ಮನೇಲಿ ಹೋಗಿ ಪಿತೃ ಕಾರ್ಯ ಮಾಡಪ್ಪ, ಪಿತೃದೋಷ ನಿವಾರಣೆ ಮಾಡ್ಕೋ, ಪಿತೃಗಳದೊಂದು ಆಶೀರ್ವಾದ ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಮಾತೃ ದೇವೋಭವ, ಪಿತೃ ದೇವೋಭವ ಅಂತೀವಿ, ಆಚಾರ್ಯ ದೇವೋಭವ ಈ ತರ ಹೇಳ್ತೀವಿ. ಹಾಗಾಗಿ ಈ ತರ ನೀವು ಪಿತೃದೋಷ ನಿವಾರಣೆ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ನೇರವಾಗಿ ಹೇಳ್ತೀನಿ, ಪಿತೃದೋಷಗಳು ಬಂದಾಗ ಆ ಕುಟುಂಬದಲ್ಲಿ ತುಂಬಾ ನಾನಾ ಸಮಸ್ಯೆಗಳು ಕ್ರಿಯೇಟ್ ಆಗಿರುತ್ತೆ. ಯಾಕಂದ್ರೆ ಅವ್ರು ಹುಟ್ಟಿದಂತ ಜಾಗ ಐಡೆಂಟಿಫೈ ಇರುತ್ತೆ ಅದು ಆತ್ಮಕ್ಕೆ, ಅದಕ್ಕೆ ಹೋಗಲ್ಲ. ಕೆಲವೊಂದೆಲ್ಲ ನೋಡಿದ್ರೆ ಸತ್ತಾಕೆ ಕೆಲವೊಂದೆಲ್ಲ ಅವ್ರ ವಸ್ತುಗಳೆಲ್ಲ ಬಿಸಾಡ್ತಾರೆ, ಮುಚ್ಚಾಕ್ತಾರೆ, ನೀರ್ ಹಾಕ್ಬಿಡ್ತಾರೆ, ಇರಬಾರ್ದು ಅಂತ ಇಟ್ಕೊಳ್ಳಲ್ಲ. ಹಾಗಾಗಿ ಅವ್ರು ಹುಟ್ಟಿ ಬೆಳೆದಂತ ಜಾಗ, ಓಡಾಡಂತ ಜಾಗ ಐಡೆಂಟಿಫೈ ಇದ್ದೇ ಇರುತ್ತೆ. ಆತ್ಮ ಅಲ್ಲೇ ಓಡಾಡ್ತಾ ಇರುತ್ತೆ, ಮೋಕ್ಷ ಸಿಕ್ಕಿರಲ್ಲ ಅದಕ್ಕೆ ಅತೃಪ್ತಿ ಆತ್ಮ ಅಂತೀವಿ. ಆತ್ಮ ಹೋಗ್ದಿದ್ದಾಗ ನಿಮ್ಗೆ ಈ ದೋಷ ಬಂದ ಸಮಸ್ಯೆ ಬಂದಾಗ
ನಾನಾ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಾ. ನಾವು ಒಂದು ಮಾತನ್ನು ಎಲ್ಲಾರ್ಗು ಹೇಳ್ತೀನಿ, ಖಂಡಿತವಾಗಿ ಆ ಒಂದು ವಯಸ್ಸು ಏಜು ನಿಮ್ಗೂ ಬರುತ್ತೆ. ನಿಮ್ಮ ತಂದೆ ತಾಯಿಗೆ ಏನು ವಯಸ್ಸು ಉದ್ದಾಗ ಹೇಗೆ ಒಬ್ಬ ಮಗು ತರ ಇರ್ತಾನೆ, ಮಗು ಒಂದು ಚಿಕ್ಕ ಮಗು ಅಲ್ವಾ, ಸತ್ತಾಗ ಇಳಿ ವಯಸ್ಸು ಅದೇ ರೀತಿನೇ ಆಗೋದು. ನೋಡಿದ್ರಾ, ಚಿಕ್ಕ ಮಗು ನಿಮ್ಗೆಲ್ಲ ಜ್ಞಾನ ವಿದ್ಯೆ ಬುದ್ಧಿ ಶಕ್ತಿ ಇರುತ್ತಾ, ಏನು ಇಲ್ಲ, ಮಾತೇ ಬರಲ್ಲ. ಚಿಕ್ಕ ಮಗು ಸಾಯ ಒಂದು ಸ್ಥಿತಿ ಬಂದಾಗ ಒಬ್ಬ ಒಂದು ಆಯುಷ್ನ ಮುಗಿಸಿ ಹೋಗುವಂತ ವ್ಯಕ್ತಿ ನೋಡಿದ್ರ ಎಷ್ಟು ದೊಡ್ಡ ಒಂದು 6-7 ಫೀಟ್ ಇರುವಂತ ವ್ಯಕ್ತಿ ಚಿಕ್ಕ ಮಗು ತರ ಆಗ್ಬಿಟ್ಟಿರ್ತಾರೆ. ಇಳಿ ವಯಸ್ಸು ಅಂತ ಹೇಳ್ತೀವಿ. ಬದುಕಿದ್ದಾಗ ಖಂಡಿತ ತಂದೆ ತಾಯಿಗಳಿಗೆ ಖಂಡಿತ ಅವ್ರ ಜವಾಬ್ದಾರಿ, ನಿಮ್ಮ ಒಂದು ಕಷ್ಟಗಳಿಗೆ ಸ್ಪಂದಿಸಿ, ಅವರೆಲ್ಲ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿ ಸಾಕಿ ಎಲ್ಲ ಮಾಡಿರ್ತಾರೆ. ನೀವುಗೆ ಮದ್ವೆ ಗಿದ್ವೆಲ್ಲ ಮಾಡಿ ನೀವು ಒಂದು ಮಗುಗೆ ಜನ್ಮ ಕೊಡೋ ನೀವು ತಂದೆ ಆಗ್ತೀರಾ. ಹಾಗಾಗಿ ನಿಮ್ ತಂದೆ ತಾಯಿಗಳು ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗ ಅವರು ತೀರೋದಂತ ಕಾಲಕ್ಕೆ ನಿಮ್ಗೆ ಆಶೀರ್ವಾದ ಮಾಡೋಗ್ತಾರೆ. ನನ್ ಮಗ ಎಲ್ಲಾ ರೀತಿಲೂ ಒಂದು ನನ್ಗೆ ಮಾಡನಪ್ಪ, ನನ್ ಕೈ ಬಿಡಲಿಲ್ಲ. ಎಷ್ಟೋ ಜನ ಹೋಮ್ ಗೆಲ್ಲ ಹಾಕ್ತಾರೆ, ತಗೊಂಡೋಗಿ ಸೇರ್ತಾರೆ ವೃದ್ಧಾಶ್ರಮ ಅಲ್ಲಿ ಇಲ್ಲಿ ಅಂತ. ಅವ್ರ ಕಷ್ಟ ಅವರು ಒಂದು ಏನು ಜವಾಬ್ದಾರಿಯಿಂದ ಮಾಡುವಾಗ ನೀವು ಕೊನೆಗಾಲದಲ್ಲಿ ಅವ್ರಿಗೆ ಒಂದು ಸರಿಯಾಗಿ ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ ನೀವು ಎಂತ ಮಕ್ಕಳು ಅಂತ ನಾನು ನೇರವಾಗಿ ಹೇಳ್ತೀನಿ. ಅದೇ ಕರ್ಮಗಳು ಆ ಕರ್ಮಗಳು ಇಂಥವೆಲ್ಲ ಮಾಡ್ತಿರ್ತೀರಾ, ಇಂಥ ತಪ್ಪುಗಳು ಪಾಪಗಳೆಲ್ಲ ಮಾಡಿದಾಗ ನಿಮ್ಗೆ ಅದು ಬೇಕು ಇದು ಬೇಕು ಅಂತಾರೆ. ಭಗವಂತ ಮೇಲೆ ಇರೋ ನೋಡ್ತಿರ್ತಾನಲ್ಲ, ಅವ್ನು ನೋಡ್ತಿರ್ತಾನೆ. ತುಂಬಾ ಕೇಸಸ್ ನಾನು ನೋಡಿದೀನಿ, ಪಿತೃದೋಷಗಳದ್ದು. ಅವ್ರದ್ದು ಆತ್ಮ, ನಾನೊಂದು ರೀಸೆಂಟ್ ಒಂದು ಕೇಸ್ ನೋಡಿದ್ದೆ. ಅವರು ತುಂಬಾ ಸಮಸ್ಯೆ, ಹಿಂಗೆ ನಾನು ಹೇಳ್ದೆ ಹಿಂಗೆ ಅಂತ ಆತ್ಮನ ಇನ್ವೈಟ್ ಮಾಡಿ ಮಾತಾಡ್ದೆ. ಕೇಳ್ದೆ, ಏನಮ್ಮ ನಿನ್ ಪ್ರಶ್ನೆ ಹಿಂಗೆಲ್ಲ ಕೇಳ್ದಾಗ ಹೇಳ್ತು, ನಾನ್ ಬದುಕಿದಾಗೊಂದು ನೋಡ್ಕೊಳ್ಳಿಲ್ಲ, ಈ ತರ ಮತ್ತೆ ನಾನು ಟ್ರೀಟ್ಮೆಂಟ್ ಕೊಡ್ಸಿಲ್ಲ, ನನ್ಗೆ ಈ ತರ ಸಮಸ್ಯೆಗಳಿತ್ತು, ಆರೋಗ್ಯ ಪಕ್ಕದಲ್ಲೇ ಇದ್ರು. ಅವ್ರ ಸೊಸೆ ಕೇಳ್ದೆ, ಹೌದು ಅಲ್ವಾ ಅಂದೆ. ನಿಜ ಇದ್ರೆ ಆತ್ಮನ ಮೋಕ್ಷ ಕೊಡ್ತೀನಿ, ಕೊಡಿಸಲ್ಲ ಅಂದೆ. ಒಪ್ಕೊಂಡ್ರು, ಅವ್ರು ಎಲ್ಲಾರ ಮುಂದೆ ಒಪ್ಕೊಂಡ್ರು, ಹೌದು ಖಂಡಿತ ನಾವು ಹಿಂಗ್ ಮಾಡಿದ್ವಿ. ಈ ಸಮಸ್ಯೆ ಈ ತರ ನೀವು ಮಾಡೋ ಮಿಸ್ಟೇಕ್ಸ್ ಆದ್ಮೇಲೆ ಅವ್ರೇನೋ ಹೋಗ್ಬಿಡ್ತಾರೆ ಹಿರಿಯರು, ಅದು ದೋಷ ಆಗುತ್ತೆ. ಬದುಕಿದ್ದಾಗಂತೂ ನೀವು ನೋಡ್ಕೊಂಡಿರಲ್ಲ, ಸತ್ತಾಗಂತೂ ಶ್ರಾದ್ದಕಾರ ಮಾಡಿರಲ್ಲ. ಮತ್ತೆ ಪಿತೃದೋಷ ಬರ್ದಿರ ಹೇಗಿರುತ್ತೆ ಹೇಳಿ? ಯಾರು ಮಾಡ್ತಿರೋ ತಪ್ಪುಗಳು, ಈ ಸಣ್ಣ ಪುಟ್ಟ ತಪ್ಪುಗಳು ತಿದ್ಕೊಳ್ಳಿ. ಈ ಬದುಕು ಜೀವನ 3 ದಿವಸ ಅಂತ ಹೇಳ್ಬಲ್ಲೆ ನಾನು. ನೀವೇ ಅನ್ಕೋಬಹುದು ತುಂಬಾ ಆಯುಷ್ ಇದೆ ಗುರುಗಳೇ ಅಂತ. ಈ ಆಯುಷ್ ಇಟ್ಕೊಂಡು ಇದೆಲ್ಲ ಮಾಡುವಂತ ಸಮಯ ಅದನ್ನ ಅನುಭವಿಸ್ತಿರ್ತೀರಲ್ಲ, ಅವಾಗ ಗೊತ್ತಿರುತ್ತೆ ಯಪ್ಪ ಏನಪ್ಪಾ ಬದುಕು, ಏನ್ ಜೀವನ ಅನ್ಸಿರುತ್ತೆ. ಇದನ್ನ ಪಿತೃದೋಷ ನಿವಾರಣೆ ಮಾಡ್ಕೋಬೇಕಂದ್ರೆ ಈ ತರ ಮತ್ತೆ ವರ್ಷಕ್ಕೊಮ್ಮೆ ಎಲ್ಲರೂ ಪಿತೃಪಕ್ಷ ಮಾಡ್ಕೊಳ್ಳಿ, ಸರಿನಾ? ಅವ್ರಿಗೆ ಆತ್ಮಕ್ಕೆ ಒಂದು ಊಟ ನೀರು ಕೊಡ್ಬೇಕು ವರ್ಷಕ್ಕೊಂದ್ಸರಿ. ಅದಕ್ಕೆ ನಾವು ಅವ್ರಿಗೆ ಇಷ್ಟವಾದಂತ ಪದಾರ್ಥ ಇಟ್ಟು ಹೆಡೆ ಹಾಕಿ ಇಡ್ತೀವಿ, ಆಮೇಲೆ ತಗೊಂಡೋಗಿ ಮನೆ ಮೇಲೆ ಇಡ್ತೀವಿ. ಎಲ್ಲರೂ ಮಾಡ್ಬೇಕು. ಯಾರ್ಯಾರು ಪಿತೃಪಕ್ಷಗಳು ಬಿಟ್ಟಿರ್ತಾರೋ ಅವ್ರಿಗೆಲ್ಲ ತುಂಬಾ ಸಮಸ್ಯೆಗಳಾಗುತ್ತೆ, ಪಿತೃದೋಷ ಬರುತ್ತೆ. ಅದನ್ನ ಸರಿಯಾಗಿ ಮಾಡ್ಕೊಳ್ಳಿ. ಕೆಲವರು ಆಗ್ಲಿಲ್ಲ, ನಂಗೆ ಪಿತೃದೋಷ ಮಾಡಕ್ ಆಗ್ಲಿಲ್ಲ, ನಮ್ ಕಡೆ ಇಲ್ಲ ಅಂದ್ರೆ ನಾನು ಒಂದು ಸಿಂಪಲ್ ಆಗಿ 3 ಅಮಾವಾಸ್ಯೆಗೆ ನಿಮ್ಮ ಒಂದು ಮನೆಯಲ್ಲಿ ಏನಾದ್ರೂ ಒಂದು ಪದಾರ್ಥ ಮಾಡಿರ್ತೀರ, ಅದು ಎಂಜಲ್ ಮಾಡಬಾರ್ದು. ಅದನ್ನ ಒಂದು ಬಟ್ಲು ತಗೊಂಡು ಒಂದು ಲೋಟ ನೀರಿಗೆ ಚೂರು ಕರಿ ಎಳ್ಳು ಹಾಕ್ಬಿಟ್ಟು ಮನೆ ಮೇಲೆ 3 ಅಮಾವಾಸ್ಯೆಗೆ. ಯಾವುದು ಅತೃಪ್ತಿ ಆಗಿರ್ತಾರೆ, ಮೋಕ್ಷ ಸಿಕ್ಕಿರಲ್ಲ ಅಂತ ಆದ್ಮೇಲೆ ಮೋಕ್ಷ ಸಿಗುತ್ತೆ. ಇದು ಮಾಡ್ಬೋದು. ಯಾಕಂದ್ರೆ ಪಿತೃದ್ದು ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್. ಮಾಡ್ಬೇಕು ಈ ಪೂಜೆ ಪುನಸ್ಕಾರ.